ಶ್ರೀಮತಿ ಶ್ರೀಮತಿ ಬಾಬಣ್ಣ ಕಳ್ಳೆಕಾಯಿ ಆಮೇಲೆ ಪುಟ್ಮದಿ ಕಳ್ಳಕಾಯಿನ ನೀನ್ ತಿನ್ನಕ್ ತಕೊಂಬಂದೆ ಇಲ್ಲ ನನಗ್ ತಿನ್ನಕ್ ತಂದು ಕೊಟ್ಯಾ? ತಿನ್ನೋ ಮೊದಲು ತಕೊಂಡ್ಬನ್ನಿ, ಯಾಕಂದ್ರೆ ನಾ ತಿನ್ಬಾರ್ದ? ತಿನ್ನಮ್ಮೆ ಬ್ಯಾಡ ಅನ್ನಲ್ಲ, ಆದ್ರೆ ನನಗಿಲ್ದೆ ನಂಗೆ ಎಲ್ಲನೂ ನೀನೇ ತಿಂದು ಬಿಟ್ರೆ ಒತ್ತು ಬೇರೆ ಮುಳುಗ್ತಾ ಇದೆ. ನಾನು ಇದ್ರ ಜೊತೆಗೆ ಅದನ್ನೂ ವರ್ಷ ತಕೋಬೇಕು. ಬಾಬಣ್ಣ ಇತ್ತೀಚೆಗೆ ಸಾನೆ ಕುಡಿತಾ ಇದ್ದೀರಿ, ಇದನ್ನೇನಾದ್ರೂ ಬಾಬು ನೋಡಿದ್ರೆ ಅವನು ಕಲ್ತ್ಕೊಬಿಡಲ್ವಾ? ಅಯ್ಯೋ ತಡ್ಕೊಂಡಿರ್ತದೆ, ಅದಕ್ಕೆ ಒಮ್ಮೆ ಅವ್ ಮನಿ ಕಣ್ ಮೇಲೆ ಕುಡಿಯೋದು. ನಮ್ಗ ಗಂಡಸ್ರಿಗೆ ಒಟ್ಟಾರೆಯಿಂದ ಕೆಲಸ ಮಾಡಿ ಸುಸ್ತಾಗಿರ್ತದೆ, ಅದನ್ನ ತಕ್ಕದ್ರೆ ಎಲ್ಲ ಸರಿ ಹೋಗ್ಬಿಡ್ತದೆ. ನೀವು ಒಬ್ಬರೇ ನೋಡಿ ಕೆಲಸ ಮಾಡೋದು, ಒಟ್ಟಿಲಿ ನಿಮ್ಗಿಂತ ನಾನೇ ಸಾನೆ ಕೆಲಸ ಮಾಡ್ತೀನಿ, ಹಂಗಂತ ನಾನು ಕುಡ್ದಿನ? ಆಮೇಲೆ ಪುಟ್ಮದಿ ದೇವ್ರು ನಿಮಗೆ ಕೆಲಸ ಮಾಡೋದು ತಡ್ಕೊಳಕ್ ಕೆಪಾಸಿಟಿ ಕೊಟ್ಟಿರ್ತಾನೆ, ಆದ್ರೆ ನಮ್ಮ ಗಂಡಸ್ರಿಗೆ ಹಂಗಲ್ಲ. ಬಾಬಣ್ಣ ನೀವ್ ಏನ್ ಹೇಳ್ತಾ ಇದ್ರು ನಂಗೆ ಅರ್ಥ ಆಯ್ತಲ್ಲ. ಅರ್ಥ ಮಾಡ್ಸಕ್ಕೂ ನಂಗೆ ಆಗಲ್ಲ ಕಣ. ಕರಸಿವ ತಕೊಂಬೋಗು. ಬಾಬಣ್ಣ ಅಟ್ಟಿಲಿರೋ ತಂದವನಿ, ನಿನ್ ಪುನಃ ತರುದಿಲ್ಲ. ಅಯ್ಯೋ ಶಿವನೇ, ಎಂಡ್ರನ್ನ ಅರ್ಥ ಮಾಡ್ಕೊಳ್ಳೋದು ಶಾನೆ ಕಷ್ಟ ಅಪ್ಪ. ತೊಂದರೆ ಇಲ್ಲ. ಏನ್ ಗೌಡ್ರೆ, ಆಗ್ಲೇ ಕಳ್ಳೆಕಾಯಿ ರೆಡಿ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀರಾ? ಇವತ್ತು ರಾತ್ರಿ ನೀವು ಪ್ರೋಗ್ರಾಮ್ ಇದೆಯಾ? ಏನು ದಿನ ಶುರು ಹಚ್ಕೊಂಡ್ಬಿಟ್ಟಿದ್ದೀರಾ? ಲೋಕಲ್ ಮಾಲ? ಓ ಅಣ್ಣಪ್ಪನವ್ರೆ, ನಾನೇನು ನಿಮ್ಮ ಥರ ಲೋಕಲ್ ಹೊಡೆಯಲ್ಲ, ನಮ್ದೇನಿದ್ರು ಫಾರಿನ್. ನೀವೇ ಅಂತ ಫಾರಿನ್ ಅಂತ ನಂಗೆ ಚೆನ್ನಾಗಿ ಗೊತ್ತು. ಎಲ್ಲೇ ಪುಟ್ಮಲ್ಲಿ ಅವ್ರು ಕಾಣ್ತಾನೆ ಇಲ್ಲ, ಅವ್ರನ್ನು ಹೊರಗಡೆ ಎಲ್ಲ ಓಡಾಡಿಸ್ರಿ. ಏನ್ ಯಾವಾಗ್ಲೂ ಮನೇಲಿ ಅಡುಗೆ ಮಾಡ್ತಾನೆ ಇರ್ಬೇಕಾ? ಸೇಮ್ ಟು ಯು. ಫಸ್ಟ್ ನೀವು ಮಧುರ ಅವ್ರನ್ನ ಆಚೆ ಕರ್ಕೊಂಡು ಓಡಾಡ್ಕೊಂಡ್ ಬನ್ನಿ, ಆಮೇಲೆ ನಾನು ಪುಟ್ಮಲ್ನ ಆಚೆ ಕರ್ಕೊಂಡು ಹೋಗ್ತೀನಿ. ಕರುಣಾಕರನೇ ಎಂಬುವುದೇ ಬಾ 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 ಬಾ. ಅಯ್ಯೋ ಗಿರ, ನಾನು ಕೆಳಗಡೆ ಬಿದ್ದೋಗಿದ್ದೀನಿ, ನಾನು ಹಿಡಿದು ಎಪ್ಸೋದ್ ಬಿಟ್ಬಿಟ್ಟು ಕೆಕ್ಕೆ ಅಂತ ನಗ್ತೀರೇನ್ರೋ? ಅಲ್ಲ ಏನೋರ್ರ, ಬೀದಲ್ಲಿ ನೋಡ್ಕೊಂಡ್ ಬರೋದ್ ಬಿಟ್ಟು ಬಾಳೆಹಣ್ಣು ಚಿಪ್ಪ ಮೇಲೆ ಕಾಲಿಟ್ಬಿಟ್ಟು ಜಾರ್ ಬಿದ್ದು ಬಿಟ್ರಿ ಅಲ್ಲ ಅವ. ಬಾಳೆಹಣ್ಣು ಸಿಪ್ಪೆ ತಿಂದು ಬೀದಿಗೆ ಸಿಗ್ತಾರೇನೋ? ಸ್ವಚ್ಛತಾ ಆಂದೋಲನ ನಡೀತಾ ಇದೆ ದೇಶದಲ್ಲಿ, ಅದು ಗೊತ್ತಾಗಲ್ವೇನ್ರ ನಿಮ್ಗೆ? ನೀವು ಶಾಸ್ತ್ರ ಹೇಳೋದ್ ಬಿಟ್ಟು ಸ್ವಚ್ಛತಾ ಆಂದೋಲನದ ಬಗ್ಗೆ ಭಾಷಣ ಮಾಡಕ್ ಶುರು ಮಾಡ್ಬಿಟ್ಟಿದ್ದೀರಾ? ಇದು ನಿಮ್ಗೆ ಚೆನ್ನಾಗಿರಲ್ಲ. ನಿಮಗ್ ಬುದ್ಧಿ ಹೇಳಕ್ ಬಂದಲ್ಲ, ನನಗ್ ಬುದ್ಧಿ ಇಲ್ಲ. ಅದ್ ನಿಮ್ಗೆ ಈಗ್ಲಾದ್ರೂ ಗೊತ್ತಾಯ್ತಲ್ಲ. ನೋಡೋ ಮನೋಹರ, ನಿನ್ನ ಹೆಸರಷ್ಟೇ ಮನೋಹರ, ಆದರೆ ನಿನ್ನ ಜೀವನ ಎಲ್ಲ ಹರೋಹರ. ಈಗ ನಾನು ಹೇಳ್ದಾಗ ಕೇಳಿದ್ರೆ ನೀ ತುಂಬ ಕಷ್ಟ ಅನುಭವಿಸ್ಬೇಕಾಗತ್ತಪ್ಪ. ಯಾಕೆ ಅಂದರೆ ಜಾತಕದಲ್ಲಿ ಶನಿ ಕೂತ್ಕೊಂಡು ನಿನಗೆ ಕಚ್ಗುಳಿ ಇಡ್ತಾ ಇದ್ದಾನೆ. ಅದನ್ನು ಪರಿಹಾರ ಆಗಬೇಕು ಅಂತಂದರೆ ಸೀದವನ ಮನೆಗೆ ಬಂದು ದಕ್ಷಿಣೆ ಕೊಟ್ಬಿಡು, ನಾನು ಪರಿಹಾರ ಹೇಳ್ತೀನಿ, ಆಯ್ತಾ? ಇಡೋ ಫೋನ್ನ. ಐ ಲೈಕ್ ಇಟ್. ಓಯ್ ಮೇಷ್ಟ್ರೆ, ಈ ನಮ್ಮನೆ ಜನಗಳನ್ನು ಹೆದರಿಸಿ ನಿಮ್ಮ ಜೀವನ ನಡೆಸ್ತಿರಲ್ವಾ, ಇದರಿಂದ ಅವರ ಜೀವನಕ್ಕೆ ಎಷ್ಟು ತೊಂದರೆ ಆಗ್ತದೆ ಅಂತ ತಿಳ್ಕೊಂಡಿದ್ದೀರಾ? ಅಲ್ಲ, ಮುಂದೆ ಆಗೋದೆಲ್ಲ ನೀವು ಹೇಳುವಾಗಿರ್ತಿದ್ರೆ ನೀವು ದೇವರಾಗಿರ್ತಿದ್ರಿ. ಮುಟ್ಟಾಳ, ನಾನು ದೇವರಲ್ಲ ಕಣೋ, ಅವನ ಪಾಲಕ. ಯಾರು ಏನಾಗತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಅವರ ಜಾತಕದಲ್ಲಿ ಏನಿದೆಯೋ ಅದನ್ನು ಮಾತ್ರ ಹೇಳ್ತೀನಿ. ಹಾಗಾದರೆ ನನ್ನ ಜಾತಕದಲ್ಲಿ ಎಂತ ಆಗ್ತದೆ ಅಂತ ಹೇಳ್ತೀರಾ? ದಕ್ಷಿಣೆ ಕೊಟ್ಟರೆ ನಿಂದು ಹೇಳ್ತೀನಿ, ನಿಮ್ಮ ತಾತಂದು ಹೇಳ್ತೀನಿ, ನಿಮ್ಮ ಪಕ್ಕದ ಮನೆಯವ್ರದ್ದು ಹೇಳ್ತೀನಿ. ಐ ಲೈಕ್ ಇಟ್. ಸುಲ್ಟ ಸುಲ್ಟ ಹುಚ್ಚಾದ್ರೂ ವ್ಯವಹಾರ ಚೆನ್ನಾಗಿದೆ. ನೀನು ಹುಟ್ಟಿದ ದಿನ? ಅಮಾವಾಸ್ಯೆ ಕತ್ತಲು ಏಪ್ರಿಲ್ 1. ಹುಟ್ಟಿದ ಟೈಮು? ಮಧ್ಯರಾತ್ರಿ 12 ಗಂಟೆ. 12 ಗಂಟೆ. ನೋಡಪ್ಪ, ನಿನ್ನ ಕುಂಡಲಿಲಿ ಗ್ರಹಗಳೆಲ್ಲ ಲೈಟ್ ಕಬನ್ ಮೇಲೆ ಕುತ್ಕೊಂಡು ನಿಂತಾಡ್ತಾ ಇದೆ. ಐ ಲೈಕ್ ಇಟ್. ಒಂದೇ ಮಾತನ್ನ ಹೇಳ್ಬೇಕು ಅಂದ್ರೆ ನೀನು ಮನುಷ್ಯ ರೂಪದಲ್ಲಿರುವ ಚಿಂಪಾಂಜಿ. ನಾನು ಚಿಂಪಾಂಜಿ. ಇಷ್ಟು ಸಾಕು. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ. ಬರ್ತೇನೆ. ಏನೋ ಶಾಸ್ತ್ರಿಗಳು ತಲೆ ತಿಂತಿದ್ಯಾ? ನಾನು ತಿಂದದ್ದಾಯ್ತು, ಇನ್ನು ನೀವು ಮುಂದುವರಿಸಿ. ನಾನು ಚಿಂಪಾಂಜಿ ಅಂತ. ಬಾರಪ್ಪ ನಾಲಾಯಕ್, ಮುಂದೇನ್ ಮಾಡ್ಬೇಕು ಅಂತಿದ್ಯಾ? ಏನೇನೋ ಮಾಡ್ಬೇಕು ಅನ್ಕೊಂಡಿದೀನಿ, ಆದ್ರೇನು ಮಾಡಕ್ಕಾಗ್ತಿಲ್ಲ. ಏನು ಮಾಡಕ್ಕೂ ಆಗಲ್ಲ ಬಿಡು. ಶಾಸ್ತ್ರಿಗಳೇ, ನನ್ನ ಟೈಮ್ ಹೇಗಿದೆ ಅಂತ ನೋಡಿ ಹೇಳಿ, ನಿಮ್ಗೆ ದಕ್ಷಿಣ ಆಮೇಲೆ ಕೊಡ್ತೀನಿ. ನೀನು ಕೊಟ್ಟ ಹಾಗೆ ನಾನು ತಗೊಂಡ ಹಾಗೆ. ಆಯ್ತಪ್ಪ, ನಿನ್ನ ಸಮಸ್ಯೆ ಏನು ಹೇಳು? ಯಾಕೋ ಯಾವ್ದ್ರಲ್ಲೂ ಆಸಕ್ತಿನೇ ಇಲ್ಲ ಶಾಸ್ತ್ರಿಗಳೇ. ಕೆಲಸ ಮಾಡ್ಬೇಕು ಅನ್ಸುತ್ತೆ, ಆದ್ರೆ ಮಾಡಕ್ಕೆ ಆಗಲ್ಲ.
ಎಲ್ಲೋ ಒಂದ್ ಕಡೆ ನನ್ ಮೇಲೆ ನನ್ಗೆ ಜಿಗುಪ್ಸೆ ಹುಟ್ಟೋಕ್ ಶುರು ಆಗ್ಬಿಟ್ಟಿದೆ. ಇದೆಲ್ಲ ಯಾಕಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಇದೆಲ್ಲ ಯಾಕಪ್ಪ ಅಂತಂತಂದ್ರೆ ನಿನ್ನ ಜಾತಕದಲ್ಲಿ 8ನೇ ಮನೆಯಲ್ಲಿ ಚಂದ್ರ ವೀಕ್ ಆಗಿದ್ದಾನೆ. ಅವನು ಸ್ಟ್ರಾಂಗ್ ಆಗೋವರೆಗೂ ನೀನು ಹೀಗೆ ಓತ್ಲ ಹೊಡ್ಕೊಂಡೇ ಇರಬೇಕು. ಇದಕ್ ಪರಿಹಾರನೇ ಇಲ್ವೋ ಶಾಸ್ತ್ರಿಗಳೇ? ಇದೆ, ಯಾಕಿಲ್ಲ? ನೀನು 24 ಗಂಟೆ ಕೆಲಸ ಮಾಡ್ತಾನೇ ಇರಬೇಕು, ಆಗ ಸರಿ ಹೋಗುತ್ತೆ. ನನಗೂ ಕೆಲಸ ಮಾಡ್ಬೇಕು ಅಂತ ಆಸೆ ಇದೆ, ಆದ್ರೆ ಕೆಲಸನೇ ಸಿಗ್ತಿಲ್ವೇ? ನೀನು ಹೊರಗೆ ಹೋಗಿ ದುಡಿಬೇಕು ಅಂತಾನೇ ಇಲ್ಲ. ಕಸ ಗುಡಿಸು, ಬಟ್ಟೆ ಒಗಿ, ಪಾತ್ರೆ ತೊಳಿ, ಟಾಯ್ಲೆಟ್ ಬೇಡ ಬೇಡ ಹೀಗೆ ಏನಾದರೂ ಒಂದು ಕೆಲಸ ಮಾಡ್ತಾ ಇರಬೇಕು. ಇಲ್ಲದೇ ಇದ್ರೆ ಆ ಚಂದ್ರನಿಗೆ ಒಂದು ವಾರದಲ್ಲಿ ತಲೆ ಕೆಟ್ಟು ನಿನ್ನ ಹುಚ್ಚಿನಾಗಿ ಮಾಡ್ಬಿಡ್ತಾನೆ. ನೀವ್ ಹೇಳಿದ ಕೆಲಸ ಎಲ್ಲ ನನ್ನ ಮನೇಲಿ ಮಾಡ್ತಿದ್ದೀನಲ್ಲ ಶಾಸ್ತ್ರಿಗಳೇ, ಇನ್ನೇನ್ ಮಾಡ್ಲಿ? ಬರೀ ನಿಮ್ಮನೆ ಕೆಲಸ ಮಾಡಿದ್ರೆ ಆಗಲ್ಲ, ಅಕ್ಕಪಕ್ಕದ ಮನೆಯವ್ರದ್ದು ಕೆಲಸ ಮಾಡಬೇಕು. ಬರೀ ಅಕ್ಕಪಕ್ಕದ ಮನೇಲಿ ಮಾತ್ರ ಮಾಡ್ಬೇಕಾ? ಎದುರು ಮನೇಲೂ ಮಾಡಿದ್ರಾಗತ್ತಾ? ಅಲ್ಲೂ ಮಾಡಬಹುದು. ಮುಖ್ಯವಾಗಿ ನೀನು ಒಂದು ವಾರ ಯಾರ ಮನೆಯಲ್ಲಾದ್ರೂ ಕೆಲಸ ಮಾಡ್ತಾನೇ ಇರಬೇಕು. ಮಾಡ್ತೀನಿ ಶಾಸ್ತ್ರಿಗಳೇ, ಎಲ್ಲರ ಮನೆ ಕೆಲಸನೂ ಮಾಡ್ತೀನಿ. ದಿನದ 24 ಗಂಟೆ ಕೆಲಸ ಮಾಡ್ತಾನೆ ಇರ್ತೀನಿ. ಅದು ಹೋಗು, ಕಾಯಕವೇ ಕೈಲಾಸ. ಎಂದೆಂದು ನಿನ್ನನು ಮರೆತು ನಾನಿರಲಾರೆ, ಇನ್ನೆಂದು ನಿನ್ನನು ಅಗಲಿ ಬದುಕಿರಲಾರೆ. ಮಾವಣ್ಣ, ಹೆದರ್ಕೊಂಬೇಡಿ ಪುಟ್ಟಮಲ್ಲಿ ಅವರೇ, ನಾನೇ ಬಂದಿರೋದು. ಚಂದನವ್ರೆ, ಒಳಗ್ ಬರ್ಬೇಕಾದ್ರೆ ಮಾತಾಡ್ಕೊ ಬರೋದಲ್ವಾ? ನೀವ್ ಹಿಂದೆ ನಿಂತಿರೋದ್ ನೋಡಿ ನನ್ ಜೀವನ ಬಾಯಿಗೆ ಬಂದಂಗ ಆಗೋಯ್ತು. ಅದ್ರ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಬೇಡಿ ಪುಟ್ಟಮಲ್ಲಿ ಅವರೇ, ನಿಮ್ ಜೀವ ನನ್ನ ಹತ್ರ ಸೇಫ್ ಆಗಿದೆ. ಚಂದನವ್ರೆ, ನೀವೇನ್ ಹೇಳ್ತಾ ಇದ್ದೀರ ನಂಗೆ ಗೊತ್ತಾಯ್ತಿಲ್ಲ. ಹೇಳಿರೋದು ನಿಮ್ಗೆ ಯಾವತ್ತಾನೆ ಅರ್ಥ ಆಗಿದೆ. ಅದು ಅರ್ಥ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನಂದಿ ಬೆಟ್ಟ ತುದಿಯಲ್ಲಿ ನಿಂತಿರ್ತಿದ್ವಿ. ನೀವ್ಯಾಕೆ ನಂದಿ ಬೆಟ್ಟ ತುದಿಯಲ್ಲಿ ನಿಂತಿದ್ದೀರಿ? ಅಲ್ಲೇನಾದ್ರೂ ನಿಮ್ಗೆ ಕೆಲಸ ಸಿಕ್ಕಿದ? ಮಾಡಕ್ಕಿಲ್ಲ, ಏನು ಕೆಲಸ ಇಲ್ಲ. ಇನ್ನು ಅಲ್ಲೋಗಿ ಏನ್ ಕೆಲಸ ಮಾಡ್ಲಿ? ಟೊಮೊಟೊ ಟೊಮೊಟೊ ಕೊಡಿ, ನಾನು ಹೆಚ್ಚುತ್ತೀನಿ ಅಂದೆ. ಬೇಡ ಚಂದನವ್ರೆ, ಇದು ನಮ್ಮಟ್ಟಿ ಕೆಲಸ ನಾನೇ ಮಾಡ್ತೀನಿ, ನೀವು ಮಾಡಬೇಡಿ. ಮಲ್ಲಿ ಅವರೇ, ಯಾವಾಗ್ಲೂ ನೀವೇ ಕೆಲಸ ಮಾಡ್ತಿರ್ಬೇಕಾ? ಒಂದೆರಡು ದಿನ ನೀವು ರೆಸ್ಟ್ ತಗೊಳ್ಳಿ, ಎಲ್ಲ ಕೆಲಸ ನಾನೇ ಮಾಡ್ತೀನಿ. ಇಲ್ಲಿ ಕೊಡಿ, ಇಲ್ಲಿ ಕೊಡಿ ಕೊಡಿ ಚಂದನವ್ರೆ. ಕೊಡಿ. ಅಂಕಲ್, ಅದಕ್ಕೆ ಅಮ್ಮ ಅವಾಗ್ಲಿಂದ ಅಷ್ಟು ಹೇಳ್ತಾ ಇದ್ರು, ನೀವ್ ಯಾಕೆ ಹಿಂಗ್ ಹಠ ಮಾಡ್ತಾ ಇದ್ದೀರಾ? ಫಸ್ಟ್ ನಿಮ್ಮನೆ ಕೆಲಸ ಮಾಡ್ಕೋ ಹೋಗಿ. ನಮ್ಮ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದೆ ಕಣ ಭೂಪತಿ. ಈಗ ನಿಮ್ಮನೆ ಕೆಲಸ ಮಾಡ್ತೀನಿ, ಬಟ್ಟೆ ಒಗಿತೀನಿ, ಪಾತ್ರೆ ತೊಳಿತೀನಿ, ಮನೆಯೆಲ್ಲ ಒರೆಸ್ತೀನಿ, ಎಲ್ಲ ಕ್ಲೀನ್ ಮಾಡ್ತೀನಿ. ಆಮೇಲೆ ಬೇರೆ ಮನೆ ಕೆಲ್ಸಕ್ಕೆ ಹೋಗ್ತೀನಿ. ಅದಕ್ಕೆ ಅಮ್ಮ, ಇವ್ ಅಂಕಲ್ಗೆ ತಲೆ ಕೆಟ್ಟೈತೆ ಅನ್ಸ್ತದೆ. ಇವರಿಂದ ದೂರ ಇರೋದೇ ಒಳ್ಳೇದು. ನೀನು ನನ್ನಿಂದ ದೂರ ಇದ್ರೆ ಒಳ್ಳೇದು. ಆಯ್ಕಾರ, ಏನಿದು ಅಪಸ್ವರ? ನಮ್ ಬಾಬುನ ದೂರ ಇದ್ರೆ ಒಳ್ಳೇದು ಅಂತೀರಾ? ಬೇಜಾರು ಮಾಡ್ಕೊಬಿಡಿ ಪುಟ್ಟಮಲ್ಲಿ ಅವರೇ, ನಾನು ಕೆಲಸ ಮಾಡುವಾಗ ಅವ್ನು ಬಂದು ಡಿಸ್ಟರ್ಬ್ ಮಾಡ್ತಾನೆ ಅಂತ ಹಾಗಂದೆ. ಅದಕ್ಕೆ ಅಮ್ಮ, ಹಂಗಾರೆ ಇವ್ ಅಂಕಲ್ ಕೆಲಸ ಮಾಡ್ತಾ ಇರ್ತಾರೆ, ನಾವು ಮೇಲ್ಕೋಗಿ ಆರಾಮಾಗಿ ಟಿವಿ ನೋಡೋಣ ಬನ್ನಿ. ಹಂಗಂದ್ಯಾ ಕೂಸು? ಚಂದನವ್ರೆ, ಕಸ ಎಲ್ಲ ಗುಡ್ಸಿ, ಮನೆ ಎಲ್ಲ ಒರೆಸಿ, ಪಾತ್ರೆ ಬೆಳಗಿಟ್ಬಿಡಿ, ಆಮೇಲೆ ಬಂದು ಅಡ್ಗೆ ಮಾಡ್ಕೊತೀನಿ. ಅಡ್ಗೆದು ನಾನೇ ಮಾಡ್ತೀನಿ. ತಡಿ ಕೂಸು, ಮಾಡಿ ಮಾಡಿ. ಹೋಗಿ ಪುಟ್ಟಮಲ್ಲಿ ಅವರೇ, ನಿಮ್ಮ ಮನೆ ಕೆಲಸ ಮಾಡೋದು ಅಂದ್ರೆ ನನಗೆ ತುಂಬಾ ಇಷ್ಟ. ಯಾಕೆಂದ್ರೆ ಈ ಮನೆಯ ಮೂಲೆ ಮೂಲೆಯಲ್ಲೂ ನೀವೇ ಕಾಣಿಸ್ತೀರಾ, ಈ ಫೋಟೋ ಫ್ರೇಮಲ್ಲೂ ನೀವೇ ಕಾಣಿಸ್ತೀರಾ, ಈ ದೀಪದಲ್ಲೂ ನೀವೇ ಕಾಣಿಸ್ತೀರಾ, ಈ ಚೇರಲ್ಲೂ ನೀವೇ ಕಾಣಿಸ್ತೀರಾ, ಈ ಟೊಮೊಟೊ ಇದನ್ನ ನಾನು ಕತ್ತರಿಸ್ತೀನಿ. ಜಾನಿ, ಕೆಲಸ ಎಲ್ಲ ಈಗಲೇ ಮಾಡ್ಬೇಕಾ? ನಾಳೆ ಮಾಡ್ಕೊಂಡ್ರಾಗಲ್ವಾ? ನಾಳೆ ಆಗಲ್ಲ ಮದ್ದು, ನಾಳೆ ತುಂಬಾ ಕೆಲಸ ಇದೆ. ನಾನೇ ಮನೆ ಕೆಲಸ ಎಲ್ಲ ಮುಗಿಸಿ ರಾಕಿರಿ ಮನೆ ಬಾತ್ರೂಮ್ ಕ್ಲೀನ್ ಮಾಡಬೇಕು. ರಾಕಿರ ಮನೆ ಬಾತ್ರೂಮ್ ಕ್ಲೀನ್ ಮಾಡ್ಬೇಕಾ? ಇದ್ರಲ್ಲಿ ತಪ್ಪೇನು ಮದು? ಇವತ್ತೆಲ್ಲಾರ ಮನೆ ಕೆಲಸನೂ ಮಾಡ್ಕೊಂಡ್ ಬಂದಿದ್ದೀನಿ ಗೊತ್ತಾ? ಮಲ್ಲಿಯವ್ರ ಮನೆ ಪಾತ್ರೆ ತೊಳೆದಿದ್ದೀನಿ, ಬಟ್ಟೆ ಒಗ್ದಿದ್ದೀನಿ, ಟೀ ಹೋಟ್ಲು ಪಾತ್ರೆ ತೊಳೆದಿದ್ದೀನಿ, ರಾಮಣ್ಣನ ಮನೇಲಿ ಪಾತ್ರೆ ತೊಳೆದಿದ್ದೀನಿ, ಬಟ್ಟೆ ಒಗ್ದಿದ್ದೀನಿ, ಮನೆಗೆಲ್ಲ ಕ್ಲೀನ್ ಮಾಡಿ ಬಂದಿದ್ದೀನಿ. ಇದನ್ನು ತಪ್ಪು ಅಂತೀಯಾ? ಮೈ ಗಾಡ್, ಜಾನಿ ನಿಮಗೆ ತಲೆ ಕೆಟ್ಟಿದ್ಯಾ? ನನಗೆ ತಲೆ ಕೆಟ್ಟಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ನೀನೇ ಹೇಳ್ತಿದ್ಯಲ್ಲ ಯಾವಾಗಲೂ ಕೆಲಸ ಮಾಡಿ ಅಂತ, ಅದಕ್ಕೆ ಕೆಲಸ ಮಾಡ್ತಿದ್ದೀನಿ. ನಾನ್ ಹೇಳಿದ್ದು ಆಚೆ ಹೋಗಿ ದುಡಿರಿ ಅಂತ, ಮನೆಗೆ ಹೋಗಿ ಪಾತ್ರೆ ತೊಳೆದು ಬಟ್ಟೆ ಹೋಗಿರಿ ಅಂತಲ್ಲ. ಮನೆ ಕೆಲಸ ಮಾಡಕ ಕಾಲೇಜಲ್ಲಿ ಟಾಪರ್ ಆಗಿದ್ದು. ನಮ್ಮ ಫ್ರೆಂಡ್ ಪ್ರೀತಮ್ ಇದಾನಲ್ಲ, ಲಂಡನ್ ಅಲ್ಲಿ ಕಂಪನಿ ಓಪನ್ ಮಾಡಿದ್ದಾನೆ. ಅಲ್ಲಿ ಹೋಗಿ ಮ್ಯಾನೇಜರ್ ಪೋಸ್ಟ್ ಜಾಯ್ನ್ ಆಗಿ ತಿಂಗಳಿಗೆ $3,000 ಸಂಬಳ ಕೊಡ್ತಾನೆ.
ನಾನು ನಿನ್ ಜೊತೆ ಆಟ ಆಡಲ್ಲ ಕಣ. ಎಲ್ಲ ದುಡ್ಡು ನೀನೇ ತಗೊಂಡ್ಬಿಡ್ತೀಯಲ್ಲೋ, ಕಷ್ಟಪಟ್ಟು ಉಳಿಸಿರೋ ದುಡ್ಡೆಲ್ಲ ಹೋಯ್ತು. ದುಡ್ಡು ಯಾರಿಗೆ ಬೇಕಾಗಿರೋದು? ನಾನು ಇದನ್ನ ನಿನಗೆಲ್ಲ ವಾಪಸ್ ಕೊಡೋದು? ನನಗೆ ಬೇಕಾಗಿರೋದು ಶಾಕ್. ನನಗೆ ಶಾಕ್ ಕೊಡು, ದುಡ್ಡು ತಗೋ. ಐ ಲೈಕ್ ಇಟ್. ತಗೋ, ಈಗ ಈ ದುಡ್ಡೆಲ್ಲ ನಿಂದೆ. ಅಡ ಮುಟ್ಟಾಳ್ರೆ, ನಿಮ್ಗೇನು ಮಾಡಕ್ ಬೇರೆ ಕ್ಯಾಮೆ ಇಲ್ವಾ? ಬೀದಲ್ಲಿ ಕುತ್ಕೊಂಡು ಎಲ್ರಿಗೂ ತೊಂದರೆ ಕೊಟ್ಟರೆ ನೋಡ್ರೆ, ನಾವ್ ಯಾರಿಗ್ರಿ ತೊಂದರೆ ಕೊಡ್ತಾ ಇದೀವಿ? ಅಡ ಕೆಕ್ಕಪ್ಪುಲ್ಲ, ಈ ತರ ಬೀದಲ್ಲಿ ಕುತ್ಕೊಂಡು ಜೂಜಾಡ್ತಾ ಇದ್ರೆ ನೋಡೋದು ಮಕ್ಕ ಮರಿ ಹಾಳಾಗಲ್ವಾ? ಐ ಲೈಕ್ ಇಟ್. ರಿಂಗ್ ಮಾಡ್ತೀವಿ ಒಂದೊಂದ್ಸರ್ತಿ ನೀವು ಒಳ್ಳೆ ತಮಾಷೆ ಮಾಡ್ತೀರಪ್ಪ. ಅಲ್ಲ, ನೀವ್ ಆಡಿದ್ರೆ ಮಕ್ಕಳು ಹಾಳಾಗುದಿಲ್ಲ, ನಾವು ಆಡಿದ್ರೆ ಹಾಳಾಗ್ತಾರ? ನಿಮಗೊಂದು ನ್ಯಾಯ, ನಮಗೊಂದು ನ್ಯಾಯವ? ಐ ಲೈಕ್ ಇಟ್. ನಾನು ನಿಮ್ ತರ ಬೀದಲ್ಲಿ ಕುತ್ಕೊಂಡು ಜೂಜಾಡಲ್ಲ, ಎಲ್ಲಿ ಆಡ್ಬೇಕು ಅಲ್ಲಿ ಆಡ್ತೀನಿ. ಬೆಣ್ಣೆ ಕದ್ರು ಕಳ್ಳನೆ, ತುಪ್ಪ ಕದ್ರು ಕಳ್ಳನೆ. ರಾಕೆ ತಗೊಳ್ಳೋ ನಿಮ್ಮ ಮನೆ ಅಕ್ಕಿ. ನಿಮ್ಮ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಮತ್ತೇನಾದ್ರೂ ಕೆಲಸ ಇದ್ರೆ ಆಮೇಲೆ ಹೇಳು. ಐ ಲೈಕ್ ಇಟ್. ಓಕೆ ಜಾನಿ ಬಾಯ್, ಹಿಂದೆಯಿಂದ ಕೆಲಸ ಇದ್ರೆ ನಿಮ್ಗೆ ಹೇಳ್ತೇನೆ. ಜಾನಿಬಾಯ್, ನಮ್ಮನೆ ಯಾವಾಗ ಕ್ಲೀನ್ ಮಾಡ್ತೀರಾ? ನಾಳೆ ಬೆಳಗ್ಗೆ ಕೀ ಕೊಟ್ಟೋಗ, ಸಂಜೆ ಒಳಗೆ ಕ್ಲೀನ್ ಮಾಡ್ಬಿಡ್ತೀನಿ. ಜಾನಿಬಾಯ್, ಮನೆ ತುಂಬಾ ಗಲೀಜಾಗಿದೆ, ದಯವಿಟ್ಟು ಬೇಜಾರು ಮಾಡ್ಕೊಬಾರ್ದು. ಇವತ್ತು ರಾತ್ರಿ ಇನ್ನೂ ಗಲೀಜ್ ಮಾಡೋ, ಬೇಜಾರು ಮಾಡ್ಕೊಳ್ದೆ ಕ್ಲೀನ್ ಮಾಡ್ತೀನಿ. ಟೋಪಿ ಟೋಪಿ, ಇವ್ರನ್ನ ನಾನು ಡ್ರಾಪ್ ಮಾಡಿ ಬರ್ತೀನಿ ಕಣ. ನೀನು ಆರಾಮಾಗಿ ರೆಸ್ಟ್ ಮಾಡು. ನೀನು ದುಡ್ಡು ಬಗ್ಗೆ ತಲೆ ಕೆಡ್ಸ್ಕೊಬೇಡಪ್ಪ. ನೀನು ಎಲ್ಲಿರ್ತೀಯ ಅಲ್ಲಿಗೆ ಹುಡ್ಕೊಂಬಂದು ಕೊಡ್ತೀನಿ, ಆಯ್ತಾ? ಇಳಿ. ಹೇಳಿಯಾ ಇಳಿಯೋ. ಅಯ್ಯೋ ಸೋನೆ, ಅಣ್ಣಪ್ಪನವ್ರಿಗೆ ಏನಾರು ಹುಚ್ಚಿಡಿತಾ? ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ ಅಂತ ಓಡಾಡ್ತಾವ್ರಲ್ಲ. ಅದಕ್ಕೆ ನೀವೆಂತದಕ್ಕೆ ನಂಜಿ ಮಾಡಿಕೊಳ್ಳುದು ರಿಂಗ್ ಮಾಸ್ಟ್ರೆ? ಖುಷಿ ಪಡಿ. ನೀವಂತೂ ಕೆಲಸ ಮಾಡುದಿಲ್ಲ, ಮಾಡುವವರು ಅದ್ರ ಬಿಡಿಯಲ್ಲ. ನಮ್ಮ ಏರಿಯಾಕ್ಕೆ ಒಂದು ಬಿಟ್ಟಿ ಕೆಲಸಗಾರ ಸಿಕ್ಕಿದಾಗಾಯ್ತು. ಏ ಗೌಡ, ಬಾರ್ಲಿ. ಯಾನೇನವ್ರೆ ಈ ಪಟ್ಟಿ ಅವಸರ ಮಾಡ್ತಾ ಇದಾರಿ? ಈಗ ನಾನು ಅವಸರ ಮಾಡದೆ ಹೋದ್ರೆ ನೀನು ಖಂಡಿತ ಹುಚ್ಚಾಸ್ಪತ್ರೆ ಸೇರ್ಬೇಕಾಗುತ್ತೆ. ಯಾನೇನವ್ರೆ ಹಿಂಗೆ ಹೇಳ್ತಾ ಇದಾರಿ? ನಾ ಯಾಕೆ ಹುಚ್ಚ ಆಸ್ಪತ್ರೆ ಸೇರ್ಬೇಕಾದ್ದು? ನಿನ್ನ ರಾತ್ರಿ ನಿನ್ನ ಜಾತಕ ನೋಡ್ತಾ ಇದ್ದೆ. ನಿನ್ನ ಗ್ರಹಗತಿಗಳೆಲ್ಲ ಒಂದಕ್ಕೊಂದು ಕಿತ್ತಾಡಿ ಕಿತ್ತಾಡಿ ಸ್ಟ್ರೀಟ್ ಫೈಟ್ ಮಾಡ್ತಾ ಇದೆ. ಅವು ಸ್ಟ್ರೀಟ್ ಫೈಟ್ ಮಾಡಿದ್ರೆ ನಾ ಏನ್ ಮಾಡ್ಲಿ? ನಾ ಯಾರ ಜೊತೆಗೂ ಸ್ಟ್ರೀಟ್ ಫೈಟ್ ಮಾಡ್ತಾ ಇಲ್ವಲ್ಲ. ಅಡಿಗೆ ಮಾಡಬೇಕು ಅಂದ್ರೆ ಬೆಂಕಿ ಇರಬೇಕು ತಾನೆ. ನಾವು ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ಗ್ರಹಗತಿಗಳು ಚೆನ್ನಾಗಿರ್ಬೇಕು ತಾನೆ. ಅದೇನಾರು ಕೆಟ್ಟರೆ ನೀನು ಕೆಟ್ಟು ಕೆರೆ ಹಿಡಿದು ಹೋಗ್ತೀಯ ನೋಡು. ನೀನು 5 ದಿವಸದಲ್ಲಿ ಇದಕ್ಕೆ ಪರಿಹಾರ ಕಂಡುಕೊಳ್ಳಿಲ್ಲ ಅಂದ್ರೆ ನೀನು ಹುಚ್ಚಾಸ್ಪತ್ರೆ ಸೇರ್ಬೇಕಾಗುತ್ತೆ. ಐನವ್ರೆ, ಇದಕ್ಕೆ ನೀವೇ ಏನಾದರೂ ಪರಿಹಾರ ಹೇಳಿ. ಸಮಸ್ಯೆ ಸೃಷ್ಟಿ ಮಾಡಿದವನಿಗೆ ಪರಿಹಾರ ಮಾಡೋದು ಗೊತ್ತಿಲ್ವಾ? ಅಂದ್ರೆ ನೀನು 24 ಗಂಟೆ ಕೆಲಸ ಮಾಡ್ತಿರ್ಬೇಕು. ನಿಮ್ಮ ಮನೆ ಕೆಲಸ ಅಷ್ಟೇ ಅಲ್ಲ, ಅಕ್ಕಪಕ್ಕದ ಮನೆಯೂ ಕೆಲಸ ಮಾಡ್ತಿರ್ಬೇಕು. ಒಟ್ಟಿನಲ್ಲಿ ಪರಿಸರನ ಸ್ವಚ್ಛವಾಗಿ ಇಟ್ಕೋಬೇಕು. ಈಗ ಜಾನಿ ಮಾಡ್ತಾ ಇರೋದು ಅದೇ. ಐನವ್ರೆ, ಅಣ್ಣಪ್ಪನವ್ರಿಗೂ ಈ ದೋಷ ಇದ್ದದ? ಹೌದಯ್ಯ. ಅದನ್ನು ದೂರ ಮಾಡ್ಕೊಳ್ಳೋಕೆ ಅವನು ದಿವಸ ಕೆಲಸ ಮಾಡಿ ಮಾಡಿ ಅವನ ದೇಹದ ಜೊತೆಗೆ ಅವನ ದೋಷನು ಅರ್ಧ ಕಡಿಮೆ ಆಗಿದೆ. ನೀನು ಸಹ ಇವತ್ತಿಂದಲೇ ಕೆಲಸ ಮಾಡು, ದೋಷ ಪರಿಹಾರ ಆಗುತ್ತೆ. ಖಂಡಿತ ಮಾಡ್ತೀನಿ ಐನವ್ರೆ. ಅಣ್ಣಪ್ಪನವ್ರಿಗಿಂತ ಜಾಸ್ತಿ ಕೆಲಸ ಮಾಡಿ ಹುಚ್ಚ ಆಗದನ್ನ ತಪ್ಪಿಸ್ಕೊತೀನಿ. ಅಂತೂ ನನ್ನ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು, ಇದು ಕಳ್ಳನ ಸತ್ತು ಎಂಬುದೇ ಗೊತ್ತು. ಆಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ. ಕೌಡ್ರೆ, ನಮ್ಮನೆ ಕಿಚನ್ ಅಲ್ಲಿ ಏನ್ ಮಾಡ್ತಿದ್ದೀರಾ? ಮಧುರ ಅವ್ರ ಪಾತ್ರನ ತೊಳಿತಾವ್ನಿ. ನಮ್ಮನೆ ಪಾತ್ರೆಗಳನ್ನ ಯಾಕೆ ತೊಳಿತಿದ್ದೀರಾ? ಮಧುರ ಅವ್ರೆ, ಈ ಕೆಲಸ ಮಾಡಬೇಕು ಅಂತ ನನಗೆ ಶಾನೆ ದಿನದ ಆಸೆ. ಅದಕ್ಕೆ ನಿಮ್ಮ ಒಟ್ಟಿ ಪಾತ್ರೆಗಳನ್ನ ತೊಳೆಯೋದ್ರ ಮುಖಾಂತರ ಆಸೆನ ಈಡೇರಿಸ್ಕೊತಾವ್ನಿ ಅನ್ನಿ. ಅಂದ್ರೆ ನಿಮ್ ಪಟಾಪಟಿ ಚಡ್ಡಿ ಬನ್ಯನ್ ಬಿಸ್ನೆಸ್ ನ ಬಿಟ್ಬಿಟ್ರಾ? ಮಧುರ ಅವ್ರೆ, ಎಂತ ಮಾತು ಅಂತ ಆಡ್ರಿ. ಬಿಡ್ತೋನಿ, ಅದು ನನ್ನ ಲೈಫು, ಇದು ಎಂಟರ್ಟೈನ್ಮೆಂಟ್. ಪಾತ್ರೆ ತೊಳೆಯೋದ್ರಿಂದ ಯಾವ ಎಂಟರ್ಟೈನ್ಮೆಂಟ್ ಸಿಗುತ್ತೆ? ಮಧುರ ಅವ್ರೆ, ಇದು ತೊಳೆಯೋದ್ರಿಂದ ಏನೋ ಒಂಥರ ಖುಷಿ. ಗೌಡ್ರೆ, ಇದು ಜಾನಿ ಮಾಡೋ ಕೆಲ್ಸ, ನೀವೇನ್ ಹೊರಡಿ. ಮಧುರ ಅವ್ರೆ, ಅಣ್ಣಪ್ಪನವ್ರು ದಿನ ಮಾಡ್ತಾರೆ, ನಾವೊಂದಿನ ಮಾಡ್ತೀನಿ ಬಿಡಿ. ಪ್ಲೀಸ್ ಹೊರಡಿ ಅಂದೆ. ಬೇಡ ಮಧುರ ಅವ್ರೆ, ಪ್ಲೀಸ್. ಮಧುರ ಅವ್ರೆ, ತೊಂದರೆ ಇಲ್ಲ. ಅಲ್ಲ, ಒಂದು ಹೊರಡಿ ಅಂದೆ.
ಪುಟ್ಬಲ್ಲಿ ಅವರೇ ನಾನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದೀನಿ ಅಂತ ಅನಿಸ್ತಿದ್ಯಾ? ಚಂದನ್ ಅವ್ರೆ ನೀವ್ ಯಾವಾಗ್ಲೂ ಬ್ಯಾರೆ ರೊಟ್ಟಿ ಕೆಲ್ಸನೇ ಮಾಡಿದ್ರೆ ನೀವು ಉದ್ದಾರ ಆಗತ್ತೆ ಯಾವಾಗ? ಕೆಲಸ ಕೊಟ್ಟರೆ ದೇವರೇ ದಾರಿ ತೋರಿಸ್ತಾನೆ ಬಿಡಿ ಪುಟ್ಮಲ್ಲಿ ಅವರೇ. ನೀವು ಕಣ್ಣು ಮುಂದೆ ಇದ್ರೆ ಸಾಕು, ಜೀವನ ಪೂರ್ತಿ ಕೆಲಸಗಾರನಾಗಿ ಇದ್ದು ಬಿಡ್ತೀನಿ. ನೀವ್ ಏನ್ ಹೇಳ್ತಾ ಇದೀರೋ ನಂಗೆ ಅರ್ಥ ಆಯ್ತಿಲ್ಲ. ಅರ್ಥ ಆಗೋದು ಇಲ್ಲ ಬಿಡಿ. ಪುಟ್ಮಲ್ಲಿ ಅವರೇ ಬಟ್ಟೆ ಎಲ್ಲ ನೆನ್ಸಿಟ್ಟಿದ್ದೀರಾ? ನಾನು ಈ ಪಾತ್ರೆನ ತೊಳೆದು ಆಮೇಲೆ ಬಟ್ಟೆ ವಾಶ್ ಮಾಡ್ಬಿಡ್ತೀನಿ. ಚಂದನ್ ಅವ್ರೆ ನೀವು ಸಾನೆ ನೀಚ್ ಪರ್ಸನ್. ಪುಟ್ಮಲ್ಲಿ ಇರೋದು ನೀಚ್ ಪರ್ಸನ್ ಅಲ್ಲ, ನೈಸ್ ಪರ್ಸನ್. ಹಿಡಿದ್ರೆ ಚಾಡ ಬಿರ್ಬಿನ್ ತೊಳ್ದ್ಬಿಡಿ. ಓ ಅಣ್ಣಪ್ಪನವ್ರೆ, ನಮ್ಮ ಮಟ್ಟಿಲಿ ಏನ್ ಕಿತಾಪತಿ ಮಾಡ್ತಾ ಇದಾರಿ? ಬಾಬಣ್ಣ ಇವ್ರು ಕಿತಾಪತಿ ಮಾಡ್ತಾ ಇಲ್ಲ, ನಮ್ಮ ಮಟ್ಟಿಲಿ ಪಾತ್ರೆ ತೊಳಿತಾವ್ರೆ. ಆಮೇಲೆ ಪುಟ್ಮಲ್ಲಿ ನಮ್ಮ ಮಟ್ಟಿ ಪಾತ್ರಗಳನ್ನ ಇವ್ರು ಯಾಕಮ್ಮೆ ತೊಳಿಬೇಕು? ನಾ ಏನು ಬಾಯಿಗೆ ಮಣ್ಣು ಹಾಕೊಂಡಿದ್ದಾನ? ನಾನೇ ತೊಳಿತೀನಿ, ಇತ್ತ ಬನ್ನಿ. ಏನೋ ನೀವು ನಮ್ಮ ಮಟ್ಟಿ ಪಾತ್ರೆ ತೊಳ್ದಿರಿಯಾ? ಯಾಕಮ್ಮೆ ಅನುಮಾನವ? ಈ ಗೌಡ ಮನ್ಸು ಮಾಡಿದ್ರೆ ಆಡ್ಬೇಕಾರು ಆಯ್ತಾನೆ, ಅರ್ಸ ಬೇಕಾರು ಆಯ್ತಾನೆ. ಅಣ್ಣಪ್ಪನವ್ರೆ ನೀವು ಇತ್ತ ಬನ್ನಿ. ನೋಡ್ರೆ ಇದು ನಿಮ್ಗೆಲ್ಲ ಸೆಟ್ ಆಗಲ್ಲ. ಸುಮ್ಮನೆ ಹೋಗಿ ಪಟಾಪಟಿ ಚಡ್ಡಿ ಬರೀನ್ ಲೆಕ್ಕ ಮಾಡಿ, ಇದೆಲ್ಲ ನಾನೇ ಮಾಡ್ತೀನಿ. ಓ ಅಣ್ಣಪ್ಪನವ್ರೆ ಸುಮ್ಮನೆ ಇತ್ತಾಗ ಬಂದ್ಬಿಡಿ. ನಿಮಗೆ ಪಾತ್ರಗಳನ್ನ ತೊಳಿಬೇಕು ಅಂತಾರೆ, ನಿಮ್ಮ ಮಟ್ಟಿ ಪಾತ್ರಗಳನ್ನ ತೊಳರಿ ಹೋಗಿ. ಪುಟ್ಮಲ್ಲಿ ಅವರೇ ಈ ಕೆಲಸ ಎಲ್ಲ ನನ್ನ ಕೈಲೇ ಮಾಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದಿರಾ? ಗೌಡ್ರು ನೀವೇ ಹೇಳಿ. ಓ ಬಾಬಣ್ಣ ಇವರೇ ತೊಳಿಲಿ ಬಿಡಿ. ಸಿಂಹ ಗರ್ಜಿಸಿದ್ರೆ ಕಾಡ್ ನಡಗುತ್ತೆ, ಈ ಗೌಡ ಗರ್ಜಿಸಿದ್ರೆ ನಾಡೇ ನಡಗ್ತದೆ. ಅಣ್ಣಪ್ಪನವ್ರೆ ಮರ್ಯಾದೆಯಿಂದ ಹೇಳ್ತೀನಿ, ಇತ್ತಾಗ ಬಂದ್ಬಿಡಿ. ಇಲ್ಲ ಅಂದ್ರೆ ಎಕ್ಕ ತಿಡ್ದು ಆಚೆಗೆ ತಳ್ಳಿಬಿಡ್ತೀನಿ. ಚಂದನ್ ಅವ್ರೆ ನಮ್ಮ ಬಾಬಣ್ಣ ಯಾಕೋ ಕಾಪ ಮಾಡ್ಕೊಬಿಟ್ಟವ್ರೆ, ನೀವೀಗ ನಮ್ಮ ಮಟ್ಟಿಯಿಂದ ಹೊಂಟೋಗ್ಬಿಡಿ. ಗೌಡ್ರೆ ಇದೆಲ್ಲ ತುಂಬಾ ದಿನ ನಡೆಯಲ್ಲ ರೀ. ನಾನ್ ನಾಳೆ ಮತ್ತೆ ಬರ್ತೀನಿ, ಎಲ್ಲ ಕೆಲಸ ನಾನೇ ಮಾಡ್ತೀನಿ. ಇನ್ನೊಂದ್ಸತಿ ನಮ್ಮ ಮಟ್ಟಿ ಕೆಲ್ಸಕ್ಕೆ ಬಂದ್ರೆ ಹುಟ್ನಿಲ್ಲ ಅನ್ನಿಸ್ಬಿಡ್ತೀನಿ. ಬೈತಾರಿ ಇದಕ್ಕಮ್ಮೆ ಹೆಂಗ್ ನೋಡ್ತಾ ಇದೆ? ಬಾಬಣ್ಣ ಇದು ಕನ್ಸ ನನ್ಸ ಒಂದು ಗೊತ್ತಾಗ್ತಾ ಇಲ್ಲ. ನನ್ನ ಕಣ್ಣು ನಾನೇ ನಂಬಕೈತಲ್ಲ. ಎಲ್ಲನೂ ನಂಬಲೇಬೇಕಮ್ಮೆ. ಇನ್ಮೇಲೆ ಅಟ್ಟಿ ಕೆಲಸನೆಲ್ಲ ನಾನೇ ಮಾಡ್ತೀನಿ, ನೀನು ಆರಾಮಾಗಿ ರೆಸ್ಟ್ ಮಾಡು. ಅಷ್ಟೇ ಅಲ್ಲ ಕಮ್ಮೆ, ಅಟ್ಟಿ ತೊಳತೀನಿ, ಕಸ ಗುಡಿಸ್ತೀನಿ, ರಂಗೋಲಿನೂ ನಾನೇ ಹಾಕ್ತೀನಿ. ಪುಟ್ಮಲ್ಲಿ ಅವರೇ ಯಾಕೆ ಬೇಜಾರಲ್ಲಿದ್ದೀರಾ? ಏನಾದ್ರೂ ಸಮಸ್ಯೆ ಇದೆ ನನ್ನ ಹತ್ರ ಹೇಳ್ಕೊಳ್ಳಿ, ನಾನು ಪರಿಹಾರ ಹುಡ್ಕೊಡ್ತೀನಿ. ಅಯ್ಯ ನೀವೇನ್ ನನ್ನ ಸಮಸ್ಯೆಗೆ ಪರಿಹಾರ ಕೊಟ್ಟಿರಿ? ನೀವ್ ಯಾವ ಸಮಸ್ಯೆಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೀರಾ ಅದೇ ಸಮಸ್ಯೆಯಲ್ಲಿ ನಾನು ತೇಲಾಡ್ತೀವ್ನಿ. ಅರ್ಥ ಆಯ್ತು ಬಿಡಿ. ಜಾನಿಗೆ ಬಂದಿರೋ ಕೆಲಸ ಮಾಡೋ ಕಾಯಿಲೆ ಗೌಡ್ರಿಗೂ ಬಂದಿದೆ ತಾನೆ? ಓ ನಿಮ್ಮ ಮಧುರವ್ರೆ, ನಮ್ ಬಾಬಣ್ಣ ಬೆಳಗಿರೋ ಪಾತ್ರೆನೆ ಪುನಃ ಪುನಃ ಬೆಳಗ್ತಾರೆ. 20 ಸಲ ಮನೆ ಗುಡ್ಸಿ ಒರೆಸ್ತಾರೆ ಅನ್ನಿ. ಯಾಕಿಂಗ್ ಮಾಡ್ತಾವ್ರೆ ಅಂತಾನೆ ಗೊತ್ತಾಯ್ತಿಲ್ಲ. ಜಾನಿನೂ ಅಷ್ಟೇ ಪುಟ್ಮಲ್ಲಿ ಅವ್ರೆ, ಮಾಡಿದ ಕೆಲ್ಸನೇ ಮತ್ತೆ ಮಾಡ್ತಿರ್ತಾರೆ, ಬೇಡ ಅಂದ್ರೂ ಸುಮ್ಮನಿರಲ್ಲ. ಅಯ್ಯ ಒತ್ತರೋದ್ ಕೆಲಸ ಮಾಡಿದ್ರೆ ಪರವಾಗಿಲ್ಲ ಅನ್ನಿ, ರಾತ್ರಿ ಎಲ್ಲ ಕೆಲಸ ಮಾಡ್ತಿರ್ತಾರೆ. ನಿನ್ನೆ ರಾತ್ರಿ ಪ್ರೀತಿಯಿಂದ ಮಾತಾಡ್ಸವು ಅಂತ ಹೋದ್ರೆ ಕ್ಯಾರೆ ಅಂದ್ರೆ ತಮ್ಮ ಬಾಳಕ್ ತಮ್ಮ ಕೆಲಸ ಮಾಡ್ತಾನೆ ಇದ್ರು. ನನ್ ಕತೆನೂ ಸೇಮ್ ಟು ಸೇಮ್ ಪುಟ್ಮಲ್ಲಿ ಅವ್ರೆ. ಅವ್ರು ಯಾಕೆ ಹೀಗಾಗಿದ್ದಾರೆ, ಅವ್ರನ್ನ ಹೇಗ್ ಬದಲಾಯಿಸೋದು ಅಂತಾನೆ ಗೊತ್ತಾಗ್ತಿಲ್ಲ. ಈ ರೋಡ್ನೆಲ್ಲ ನಾನೇ ಕ್ಲೀನ್ ಮಾಡ್ಬೇಕು, ನೀವು ಒಟ್ಟಿ ಒಳಕ್ ಹೋಗಿ. ಈ ರೋಡ್ ನಾನೇ ಕ್ಲೀನ್ ಮಾಡೋದು, ನೀವು ಮನೆ ಒಳಗಡೆ ಹೋಗಿ. ನಿಮ್ಮನ್ನ ಕ್ಲೀನ್ ಮಾಡಕ್ ನಾ ಬಿಡಲ್ಲ, ನಿಮ್ಮನ್ನ ಕ್ಲೀನ್ ಮಾಡಕ್ಕೂ ನಾನ್ ಬಿಡಲ್ಲ. ನಮ್ ದಾರಿಗೆ ಏನಾದ್ರು ಅಡ್ಡ ಬಂದ್ರೆ ಅಡ್ಡ ಮಲಗಿಸ್ಬಿಡ್ತೀನಿ. ಜಾನಿ ಆವಾಗಲ್ಲ, ನಾನು ಹೋಗಲ್ಲ, 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 ಹೋಗಲ್ಲ. ಇಲ್ಲ, ಇಲ್ಲ, ಬನ್ನಿ ಜಾನಿ. ಇಲ್ಲ. ಜಾನಿ ಒಳ್ಳೆ ರೌಡಿ ತರ ಆಡ್ತಿದ್ದೀರಲ್ಲ. ಇಂಥವ್ರಿಗೆ ಹೀಗೆ ಮಾಡ್ಬೇಕು ಮದು, ಇಲ್ಲಾಂದ್ರೆ ಬಗ್ಗಲ್ಲ. ನಿಮ್ಮ ಬೆದರಿಕೆಗೆಲ್ಲ ಈ ಗೌಡ ಜಗ್ಗಲ್ಲ. ತೊಡೆ ತಟ್ಟು ನಿಂತ್ಕೊಂಡ್ಬಿಟ್ಟ ಅಂದ್ರೆ ಅಪ್ಪಚ್ಚ ಬಿಡ್ತಿದಾರಿ. ಬಾಬಣ್ಣ ಯಾಕಿಂಗ್ ಮಾತಾಡಿರಿ? ಆಮೇಲೆ ಪುಟ್ಮಲಿ ಇದೆಲ್ಲ ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ಅಟ್ಟಿ ಒಳಕ್ ಹೋಗು. ಅಣ್ಣಪ್ಪನವ್ರೆ ಮರ್ಯಾದೆ ಕೇಳ್ಕೊತಾವ್ನಿ, ಅಟ್ಟಿ ಒಳಕ್ ಹೊಂಟೋಗ್ಬಿಡಿ. ಇದನ್ನೆಲ್ಲ ನಾನೇ ಕ್ಲೀನ್ ಮಾಡ್ತೀನಿ. ಇಲ್ಲ ರೀ, ಇದನ್ನೆಲ್ಲ ನಾನೇ ಕ್ಲೀನ್ ಮಾಡೋದು. ಸುಮ್ನೆ ಹೋಗಿ ಅಂದಿ. ನಾನೇ ಮಾಡಿದ್ರೆ ಹೋಗಿ. ನಾನೇ ಮಾಡಿದ್ರೆ ಹೊರೆ ನಾನು ಹೊರೆ ನಾನೇ ಮಾಡಿದ್ರೆ. ಸೈಲೆನ್ಸ್. ಓ ಚಂದ ಮುಡ್ರೆ, ಎಂತದಕ್ಕಪ್ಪ ಈ ನಮ್ಮನೆ ಕಿತ್ತಾಡ್ತಿದ್ದೀರಾ? ಅಲ್ಲ, ದೇಶದಲ್ಲಿ ಎಂತದೆಂತದಕ್ಕೋ ಕಿತ್ತಾಡ್ತಾರೆ, ಆದ್ರೆ ನೀವು ಬಜ್ಜಿ ಕಸ ಗುಡಿಸೋದಕ್ಕೋಸ್ಕರ ಕಿತ್ತಾಡ್ತಿದ್ದೀರಲ್ಲ. ಎಂತ ನಿಮ್ಮ ಜಾಗೆಯಲ್ಲಿ ಮಾತ್ರ ಕಸ ಇರುವುದಾ? ಈ ಏರಿಯಾ ಒಂದು ರೌಂಡ್ ಸುತ್ತಾಡಿಕೊಂಡು ಬನ್ನಿ ಅಂತೆ.
ಸಾಯಿವರೆಗೂ ಬಾಚಲಾಗದಷ್ಟು ಕಸ ಉಂಟು. ನಾನೆಲ್ಲೂ ಹೋಗಲ್ಲ, ನಾನು ಇಲ್ಲೇ ಕ್ಲೀನ್ ಮಾಡೋದು. ಇವ್ರನ್ನ ಬೇಕಿದ್ರಲ್ಲಿ ಕಳ್ಸು. ನೀವು ಹೋಗಲ್ಲ ಅಂದ್ಮೇಲೆ ನಾನು ಹೋಗಲ್ಲ, ನಾನು ಇಲ್ಲೇ ಕ್ಲೀನ್ ಮಾಡ್ತೀನಿ. ಈಗ ನೀವು ಸುಮ್ಮನೆ ಇರದೆ ಹೋದ್ರೆ ಹುಚ್ಚ ಆಸ್ಪತ್ರೆಯಲ್ಲಿ ಕಸ ಗುಡಿಸ್ಬೇಕು, ಆ ನಮೂನೆ ಮಾಡ್ತೇನೆ. ಎಂತ ಗುಡಿಸಿ ಗುಡಿಸಿ ಇದನ್ನು ರಾಮರಾಜ್ಯ ಮಾಡ್ಬೇಕಂತ ಅನಿಸಿದ್ದೀರಾ? ಏ ದಡ್ಡ, ಇವರು ರಾಮರಾಜ್ಯ ಮಾಡಬೇಕು ಅಂತನೂ ಕಸ ಗುಡಿಸ್ತಿಲ್ಲ, ದೇಶ ಉದ್ಧಾರ ಮಾಡೋಕ್ಕೂ ಕಸ ಗುಡಿಸ್ತಿಲ್ಲ. ಅವರವರು ಸ್ವಾರ್ಥಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾರೆ. ಸ್ವಾರ್ಥಕ್ಕ ಶಾಸ್ತ್ರಿಗಳೇ ನೀವೇನ್ ಹೇಳ್ತಿದ್ದೀರ ನಂಗೆ ಒಂದು ಅರ್ಥ ಆಗ್ತಿಲ್ಲ. ಅರ್ಥ ಆಗೋ ಥರ ನಾನು ಹೇಳ್ತೀನಮ್ಮ. ನಾನು ಮೊನ್ನೆ ಬೀದಿಲಿ ಬರ್ತಿರ್ಬೇಕಾದ್ರೆ ರಸ್ತೆ ತುಂಬ ಕಸ ಹಾಕ್ಬಿಟ್ಟಿದೆ. ಬಾಳೆಹಣ್ಣು ಸಿಪ್ಪೆ ಜಾರಿ ನಾನು ಬಿದ್ದಾಗ ಇವರಿಬ್ಬರು ಅಂತ ನಕ್ಬಿಟ್ರು. ನನಗೆ ಕೋಪ ಬಂತು. ಏನಾದರೂ ಮಾಡಿ ಇವರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಯೋಚನೆ ಮಾಡಿ, ನೋಡ್ರಪ್ಪ ನಿಮ್ಮ ಜಾತಕದಲ್ಲಿ ದೋಷ ಇದೆ, ಆ ದೋಷ ಪರಿಹಾರ ಆಗಬೇಕಾದ್ರೆ ನೀವು ಊರು ಕಸ ಗುಡಿಸ್ಬೇಕು ಅಂದೆ. ದಡ್ಡ ಬಡ್ಡಿ ಮಕ್ಕಳು ಅದನ್ನೇ ನಂಬಿಬಿಟ್ರು. ನಮಗೆ ಕೆಟ್ಟವರಿಲ್ಲವೋ ರಂಗಯ್ಯ, ನಂಬಿ ಕೆಟ್ಟವರಿಲ್ಲವೋ. ನೋಡಿದ್ರ ಪುಟ್ಮಲ್ಲಿ ಅವ್ರೆ, ಇವ್ರ ಕಸನೆಲ್ಲ ಕ್ಲೀನ್ ಮಾಡ್ತಾ ಇದ್ದಿದ್ದು ಯಾವ ಕಾರಣಕ್ಕೋಸ್ಕರ ಅಂತ. ಇವ್ರಿಬ್ರು ಜೀವನದಲ್ಲಿ ಉದ್ಧಾರ ಆಗಲ್ಲ. ಒಣ್ಣಪ್ಪನವ್ರೆ, ನೀವೇ ಕಸ ಗುಡ್ಸಿ ಅಟ್ಟಿ ಒಳಗೆ ಹೋಯ್ತೀನಿ. ಇಲ್ಲ, ನಾನೇ ಮನೆಗೆ ಹೋಗ್ತೀನಿ, ನೀವೇ ಗುಡಿಸ್ಬಿಡಿ. ಬೇಡ, ನೀವೇ ಗುಡ್ಸಿ ನಾವು ಹೋಯ್ತೀನಿ. ಇಲ್ಲ, ನೀವೇ ಗುಡಿಸ್ರಿ. ಬೇಡ, ನೀವೇ ಗುಡ್ಸಿ ನಾವು ಹೋಯ್ತೀನಿ. ನೀವೇ ಗುಡಿಸ್ರಿ. ಬೇಡ, ನೀವೇ ಗುಡ್ಸಿ ನಾವು ಹೋಯ್ತೀನಿ. ನೀವು ಗುಡಿಸ್ರಿ. ಅಯ್ಯ, ನೀವೇ ಗುಡ್ಸಿ ನಾವು ಹೋಯ್ತೀನಿ. ಆಗಲ್ಲ, ನೀವು ಗುಡಿಸ್ರಿ. ನೀವು ಗುಡಿಸ್ರಿ. ಈ ಕೆಲ್ಸಕ್ಕೆ ನೀನೇ ಸರಿ. ಐ ಲೈಕ್ ಇಟ್.